ಎಲ್ರಿಗೂ ನಮಸ್ಕಾರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಕನ್ನಡಿಗರು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕನ್ನಡ ಚಾನಲ್ಗಳು ಅಂದರೆ ಪೇಂಟಿಂಗ್ ವಿಡಿಯೋಗಳು ಕನ್ನಡದಲ್ಲೂ ಓಡ್ತವೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ, ಅದಕ್ಕಂತೂ ನಮಗಂತೂ ತುಂಬ ಖುಷಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಮನೆ ಪೇಂಟ್ ಮಾಡೋ ಚಾಲೆಂಜಲ್ಲಿ ಇದು ಡೇ 3. ಮೊದಲನೇದಾಗಿ ಏನೆಲ್ಲ ಕೆಲಸ ಆಗಿದೆ ಇವತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮೊದಲು ಫಸ್ಟ್ನೇ ದಿನ ನಾವು ಏನಿಲ್ಲ ಅಂದ್ರೂ ಒಂದು ಬೆಡ್ರೂಮು ಮತ್ತು ಒಂದು ಕಿಚನ್ನ ಪೇಂಟ್ ವಾಲ್ಕೇರ್ ಮಾಡಿದ್ವಿ. ಹಾಗೆ ಎರಡನೇ ದಿನ ಒಂದು ಪ್ಯಾಸೇಜು ಮತ್ತು ಒಂದು ಬೆಡ್ರೂಮು ಮತ್ತು ಒಂದು ಹಾಲ್ನ ವಾಲ್ಕೇರ್ ಮಾಡೋದು ಮುಗಿದಿತ್ತು, ಫಸ್ಟ್ ಕೋಟು. ಹಾಗೆ ಇವತ್ತು ನೋಡಿ ಇವತ್ತೇನೆಲ್ಲ ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ, ಬನ್ನಿ. ಇವೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಯಾವುದೋ ವ್ಯೂಸ್ಗೋಸ್ಕರ ಅಲ್ಲ, ಅಂದರೆ ಯಾರಾದರೂ ಮನೆ ಕಟ್ಸ್ತಾ ಇರ್ತಾರಲ್ಲ ಅವರಿಗೆಲ್ಲ ಒಂದು ಪೇಂಟ್ ಮಾಡ್ಸೋಕ್ಕೆ ಒಂದು ಐಡಿಯಾ ಸಿಗಲಿ ಅಂತ ಅಷ್ಟೇ. ಒಂದು ಒಳ್ಳೆ ಮನೆ ಕಟ್ಸ್ಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ. ಆ ಕನಸಿನ ಮನೆಗೆ ಒಂದು ಒಳ್ಳೆ ಪೇಂಟ್ ಮಾಡಿಸ್ತೇ ಹೋದರೆ ಆ ಕನಸು ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ಪೇಂಟಿಂಗ್ ಕಾಸ್ಟು ಕೆಲವೊಬ್ಬರಿಗೆ ಅಂದ್ಕೊಂಡಿರ್ತಾರೆ, ಪೇಂಟ್ ಹೊಸ ಮನೆ ಕಟ್ಸ್ತಾ ಇರೋರು 2 ಲಕ್ಷ ಆಗುತ್ತೆ 3 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಥರ ಒಂದು ಐಡಿಯಾ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಈ ಥರ ಮಾಡಿಸ್ಬೋದು, ಈ ಥರ ಮಾಡಿಸ್ಬೋದು ಅನ್ನೋದು. ಅದಕ್ಕೋಸ್ಕರ ನಾವು ಈ ಥರ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಬೇರೆ ರಾಜ್ಯದವರು ಕೂಡ ನಮ್ಮ ವಿಡಿಯೋಗಳನ್ನ ಇಷ್ಟಪಡ್ತಾ ಇರೋದು ನಮ್ಮಂತೂ ತುಂಬ ಖುಷಿಯಾಗಿದೆ. ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಫಸ್ಟ್ ಕೋಟ್ ವಾಲ್ ಪುಟ್ಟಿ ಕಂಪ್ಲೀಟ್ ಆಗಿದೆ, ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ನೋಡ್ಕೊಂಬಂದ್ಬಿಡಿ, ಬಾಕಿದೆಲ್ಲ ಆಮೇಲೆ ನಿಮಗೆ ತೋರಿಸ್ತೀನಿ. ಇವತ್ತು ಕರೆಂಟ್ ಹೋಗಿದ್ದ ಕಾರಣ ಯಾವುದೇ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಅಚ್ಚಾ ಹೀಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.